ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಪಾಂಡವರು ಕೌರವರಿಂದ ದ್ಯೂತದಲ್ಲಿ ಸೋತು 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸದ ಷರತ್ತನ್ನು ಒಪ್ಪಿಕೊಂಡು ಹೊರಟದ್ದನ್ನ ಇಡೀ ಊರು ನೋಡಿ ಬೇಸತ್ತು ನಾವು ಹೊರಟು ಬರ್ತೇವೆ ಅಂತ ಹೇಳಿದಾಗ ಪಾಂಡವರು ಬೇಡ, ಇಲ್ಲಿಯೂ ವಿದುರ, ಭೀಷ್ಮ, ಕೃಪ, ಅಶ್ವತ್ಥಾಮನೆ ಮೊದಲಾದ ಹಿರಿಯರಿಲ್ಲಿದ್ದಾರೆ, ಅವರ ರಕ್ಷಣೆಗೆ ಸಹಾಯಕ್ಕಾಗಿ ನೀವೆಲ್ಲರೂ ಇಲ್ಲಿ ಇರಬೇಕು ಅಂತ ಹೀಗೆ ಕೇಳಿಕೊಂಡ ಬಳಿಕ ಹಲವು ಮಂದಿ ಅಲ್ಲೇ ಉಳ್ಕೊಳ್ತಾರೆ. ಆದರೆ ಈ ಋತುಜರು ಮಾತ್ರ ಹಿಂಬಾಲಿಸಿಕೊಂಡು ಬಂದು ಒಂದು ರಾತ್ರಿ ಕೇವಲ ನೀರಿನಿಂದಲೇ ಕಾಲ ಕಳೆಯುತ್ತಾರೆ ಗಂಗೆಯ ತೀರದಲ್ಲಿ. ಇದು ತುಂಬ ಕಾಡುತ್ತೆ ಧರ್ಮರಾಜನಿಗೆ. ನಮ್ಮ ಆಶ್ರಯದಲ್ಲಿ ಪ್ರೀತಿಯಿಂದ ಬಂದಂಥವರಿಗೆ ಏನೂ ಹೊಟ್ಟೆಗಿಲ್ಲದೆ ಒಬ್ಬ ರಾಜನಾಗಿ ನಾನು ಕರ್ತವ್ಯ ಭಟ್ಟನಾಗುವ ಅತಿಥಿಯನ್ನ ಹೊಟ್ಟೆ ಉರಿಸುವ, ಅಂದ್ರೆ ಹಸಿವೆಯಿಂದವರನ್ನ ಬಳಲಿಸುವ ಕ್ರಿಯೆಯಿಂದ ನಾನು ತೊಂದರೆಗೊಳಗಾಗ್ತೇನೆ. ದೇವತೆಗಳೇ ಹೆದರುತ್ತಾರೆ ಆತಿಥ್ಯ ಮಾಡದೆ ಹೊರಟು ಹೋಗ್ಲಿಕ್ಕೆ. ಅಂತಹದ್ರಲ್ಲಿ ನನ್ನ ಕರ್ತವ್ಯವಾಗಿ ಒಬ್ಬ ಗೃಹಸ್ಥನಾಗಿ ನಾನು ಮಾಡಬೇಕಾದದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂಪತ್ತು ಇದ್ದಿದ್ರೆ ಏನಾದ್ರೂ ಮಾಡಬಹುದಿತ್ತು ಅಂತ ಯೋಚಿಸಿದಾಗ ಶೌನಕರು ಒಂದಿಷ್ಟು ಸಂಪತ್ತಿನ ಅಗತ್ಯ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಅವರೆಲ್ಲ ಹೇಳ್ತಾರೆ, ನಾವು ನಮ್ಮ ಹೊಟ್ಟೆಪಾಡು ನಾವು ನೋಡ್ಕೋತೀವಿ, ನಿಮ್ ಜೊತೆಗೆ ಇರ್ತೇನೆ ಅಂತ ನಾವೇ ಬಂದವರು, ಹಸಿವಾಗುತ್ತೆ ಅಂತ ಹುಡ್ಕೊಂಡು ನಿಮ್ಮ ಮನೆಗೆ ಬಂದಿದ್ದಿದ್ರೆ ನೀವು ಹಾಕದೇ ಇದ್ರೆ ಅದು ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ನಾವೇ ಬಯಸಿ ನಿಮ್ಮ ಜೊತೆ ಬರ್ತಾ ಇರೋದಾದ್ರೆ ಅದರ ದೋಷ ನಿನಗಿಲ್ಲ, ನೀನು ಯೋಚನೆ ಮಾಡಬೇಡ, ನಾವು ನಿಮ್ ಜೊತೆಗೆ ಆರಾಮಾಗಿದ್ದೇವೆ, ಬೇಕಾದಷ್ಟು ಒಳ್ಳೆಯ ಶಾಸ್ತ್ರದ ಮಾತುಗಳನ್ನು ಆಡಬಹುದು, ಕಥೆಗಳನ್ನು ಕೇಳಬಹುದು, ಹಿಂದಿನವರ ಬದುಕಿನ ಅನೇಕ ಮುಖಗಳಿಂದ ನಮ್ಮ ಮಾತನ್ನ ಶುದ್ಧಗೊಳಿಸಿಕೊಳ್ಳಬಹುದು. ಇಷ್ಟು ಹೇಳಿದರೂ ಅವನ ಮನಸ್ಸಲ್ಲಿ ತುಂಬಾ ಆ ಕಾಡುವಿಕೆ ಹಾಗೆ ಇದ್ದಾಗ ಕೊನೆಗೆ ಅದರ ಒಳಿತು ಕೆಡುಕುಗಳ ಬಗ್ಗೆ ತುಂಬಾ ಜಿಜ್ಞಾಸೆ ಬರುತ್ತೆ. ಸಂಪತ್ತು ಬೇಕು ಬೇಡ, ಎಷ್ಟು ಬೇಕು, ಯಾಕೆ ಬೇಕು, ಯಾರಿಗೆ ಬೇಕು, ಅದರ ಅನಿವಾರ್ಯತೆ ಏನು ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡಿ ಕೊನೆಗೆ ಧೌಮ್ಯರು ಹೇಳ್ತಾರೆ, ಹಾಗಾದ್ರೆ ಸೂರ್ಯನನ್ನೊಂದು ಪ್ರಾರ್ಥನೆ ಮಾಡಿ ಅವನಿಂದ ಈ ನಮ್ಮ ಆಹಾರದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಣ. ಯಾಕೆಂದ್ರೆ ಹೊಟ್ಟೆ ತುಂಬದೆ ಯಾವ ವೇದಾಂತವೂ ತಲೆಗೆ ಹತ್ತುವುದಿಲ್ಲ. ಮೊದಲು ಹೊಟ್ಟೆ ತುಂಬಬೇಕು, ಆಮೇಲೆ ನಿಮ್ಗೆ ಏನಾದ್ರೂ ಒಂದು ಹೇಳ್ತೇನೆ ಅಂತ ಹೇಳಿದ್ರೆ ತಲೆ ನೆಟ್ಟಿಗೆ ನಿಲ್ಲುತ್ತೆ. ನಿಲ್ಲಬೇಕು ಅನ್ನುವುದು ಕೂಡ ಹೌದಾದ್ರಿಂದ ಅನ್ನದ ದೇವತೆ ಅಂತ ಅನ್ನುವ ರೀತಿಯಲ್ಲಿ, ಅಂದ್ರೆ ಪ್ರಕೃತಿಯಲ್ಲಿ ನಮಗೆ ಕಾಣುವ ದೇವರು ಮತ್ತು ನಾವು ವಾಸಿಸುವ ಸುತ್ತಲಿನ ಎಲ್ಲ ಜೀವಿಗಳಿಗೂ ಆಹಾರವನ್ನು ಒದಗಿಸುವ ಒಂದೇ ಒಂದು ಶಕ್ತಿ ಕೇಂದ್ರ, ಅದು ಸೂರ್ಯಮುಖ. ಅದರಿಂದಾಗಿ ಸೂರ್ಯಮುಖಿಯಾಗಿ ನಾವು ಉಪಾಸನೆ ಮಾಡುವುದರಲ್ಲಿ ಹೆಚ್ಚು ಹಿತ ಇದೆ ಅಂತ ಅಷ್ಟಾಕ್ಷರ ಮಂತ್ರವೊಂದನ್ನ ಉಪದೇಶಿಸ್ತಾರೆ. ಆ ಉಪದೇಶದ ಮಂತ್ರವನ್ನ ನಿರಂತರ ಅನುಸಂಧಾನ ಮಾಡ್ತಾ ಅನೇಕ ಪ್ರಾರ್ಥನೆಗಳನ್ನು ಮಾಡ್ತಾನೆ ಯುಧಿಷ್ಠಿರ. ಆಗ ಕೆಲವು ಮಾತುಗಳು ಅಲ್ಲಿ ಬಂದವು. ಚಂದ್ರನ ಬೆಳಕು ಅನ್ನುವುದು ಸೂರ್ಯನ ಬೆಳಕಿನಿಂದ ಪ್ರತಿಫಲಿಸಿ ಭೂಮಿಯಲ್ಲಿ ರಸವಾಗಿ ಸೋಮನಿಂದ ಮತ್ತೆ ಗಿಡಗಳಲ್ಲಿ ಅದು ಆಹಾರವಾಗುವಾಗ ಆ ಆಹಾರಕ್ಕೆ ಪೋಷಣೆಯಾಗಿ ಮತ್ತೆ ಸೂರ್ಯನ ಬೆಳಕು ಅನ್ನೋದು ಸಹಾಯ ಮಾಡುತ್ತೆ ಅಂತ ಇಷ್ಟೆಲ್ಲ ಹೇಳಿ ಎಲ್ಲ ಭೂತಗಳಿಗೂ ಆಧಾರಭೂತನಾದ ಸೂರ್ಯನನ್ನು ಪ್ರಾರ್ಥಿಸುವುದರಲ್ಲೇ ನಮಗೆ ಒಳಿತಿದೆ ಅಂತ ಹೀಗೆ ಹೇಳಿ ಪುಷ್ಪ ಇತ್ಯಾದಿಗಳನ್ನ ಸೂರ್ಯನಿಗೆ ಅರ್ಚಿಸಿ ಅರ್ಘ್ಯಾದಿಗಳನ್ನ ಕೊಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾನೆ. ನಿನ್ನ ಹೊರತು ನಮಗೆ ಈಗ ಇಲ್ಲಿ ಪ್ರಾರ್ಥನೆಗೆ ಬೇರೆ ಅವಕಾಶ ಇಲ್ಲ ಈಗ ಸದ್ಯಕ್ಕೆ. ಯಾಕಂದ್ರೆ ನೀನು ನೇರವಾಗಿ ಕಣ್ಣಿಗೆ ಕಾಣುವನಾದ್ರಿಂದಾಗಿ ನಿನ್ನಲ್ಲೇ ನಾನು ಆರಾಧಿಸ್ತೇನೆ ಅಂತ ಹೇಳಿ ಸೂರ್ಯನಾರಾಯಣನನ್ನ ಆರಾಧನೆ ಮಾಡ್ತಾನೆ. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಜ್ಯೋತಿಷ ರವಿರಂ ಶುಮಾನ್ ಅಂತ ಕೃಷ್ಣನು ಗೀತೆಯಲ್ಲಿ ಸೂರ್ಯನಲ್ಲಿ ನಾನೇ ಏನ್ ಕೇಳಿದ್ರು ಕೊಡ್ತೇನೆ ಅಂತನ್ನುವ ಮಾತನ್ನ ಹೇಳಿದ್ದಾದ್ರಿಂದ ಸೂರ್ಯನಲ್ಲಿ ಅನೇಕ ತರದ ಸ್ತೋತ್ರಗಳನ್ನು ಮಾಡ್ತಾನೆ. ತುಂಬಾ ಉದ್ದಕ್ಕಿದೆ, ಒಂದು ಅಷ್ಟೋತ್ತರ ಶತನಾಮವನ್ನು ಹೇಳ್ತಾರೆ. ಅದರ ಮಧ್ಯದಲ್ಲಿ ಅವನ ಮಹತ್ವ, ಅವನು ಹೇಗೆ ಭೂಮಿಯಲ್ಲಿ ಕೆಲಸ ಮಾಡ್ತಾನೆ ಅನ್ನುವುದನ್ನು ಹೇಳ್ತಾನೆ. ಅಂದ್ರೆ ಎಲ್ಲ ನಾಮಗಳು ಕೂಡ ಅಲ್ಲಿ ಸೇರ್ಪಡೆಯಾಗುವುದರ ಉದ್ದೇಶ ಏನಂದ್ರೆ ಮುಖ್ಯವಾಗಿ
ಹಿಂದೆಯೂ ಒಮ್ಮೆ ಬಂದಿತ್ತು. ವಸಿಷ್ಠರು ಈ ಸಂವರಣನಿಗೋಸ್ಕರ ಸೂರ್ಯನಲ್ಲಿಗೆ ಹೋದಾಗ, ಸೂರ್ಯನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಮೂರೂ ಕೂಡ ನೆಲೆಸಿದ ಒಂದು ವಿಶಿಷ್ಟವಾದ ತಾಣ. ಅದು ಬೇರೆ ಎಲ್ಲೇ ಆದರೂ ಕೂಡ ಯಾವುದಾದ್ರೂ ಒಂದು ಪ್ರತೀಕ ಇರುತ್ತೆ. ಆದ್ರೆ ಸೂರ್ಯನ ಪ್ರತೀಕ ಯಾಕೆ ಎಲ್ಲದಕ್ಕಿಂತ ವಿಶಿಷ್ಟ ಅಂತಂದ್ರೆ, ಕೃಷ್ಣನು ಕೂಡ ಉದ್ಧವ ಗೀತೆಯಲ್ಲಿ ಹೇಳುವಾಗ ಸೂರ್ಯನಲ್ಲಿ ಒಂದು ವಿಶೇಷವಾದ ಸನ್ನಿಧಾನವನ್ನು, 11 ಸನ್ನಿಧಾನಗಳನ್ನು ಹೇಳುವಾಗ ಒಂದು ಮುಖ್ಯ ಸನ್ನಿಧಾನವಾಗಿ ಸೂರ್ಯನನ್ನು ಹೇಳುತ್ತಾರೆ. ಅಂದ್ರೆ ಎಲ್ಲಾ ದೇವತೆಗಳು ಅವನಲ್ಲಿ ನೆಲೆಸಿದ್ದಾರೆ. 33 ದೇವ, 33 ದೇವತೆಗಳು ಅಂತ ಯಾರಿದ್ದಾರೋ ಅದನ್ನೂ ಕೂಡ ಪ್ರತಿಪಾದಿಸುವ ಮೂಲ ಶಕ್ತಿಯಾಗಿ ಅಲ್ಲಿಂದಲೇ ಜಗತ್ತಿಗೆ ಬೇಕಾದ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಅದರಿಂದಾಗಿ ಅವನನ್ನೇ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಪ್ರಾರ್ಥಿಸಿ, ಅದರಲ್ಲಿ ಮುಖ್ಯವಾಗಿ ಸಸ್ಯಗಳಲ್ಲಿ ಬೇಕಾದಷ್ಟು ಅವುಗಳ ಜೀವನಕ್ಕೆ ಬೆಳವಣಿಗೆಗೆ ಬೇಕಾದ್ದನ್ನು ಕೊಡುವವನು. ಮನುಷ್ಯರಲ್ಲೂ ಕೂಡ ದೇಹಕ್ಕೆ ರೋಗಗಳನ್ನು ಕಳೆದು, ಪ್ರಕೃತಿಯಲ್ಲಿ ವಾತಾತಪಾಭ್ಯಾಂ ಶುದ್ಧತಿಥಿ ಶಾತಾತಪೋ ಬ್ರವೀತ್ ಅಂತ ಒಂದು ಮಾತು ಇದೆ. ಹೊರಗಿನ ಪ್ರಪಂಚ ಶುದ್ಧ ಆಗುವುದಕ್ಕೆ ಮುಖ್ಯ ಕೆಲಸ ಮಾಡುವಂತಹದ್ದು ಒಂದು ಸೂರ್ಯ, ಒಂದು ಗಾಳಿ. ಇದೆರಡು ಇದ್ರೆ ನಾವು ಯಾರು ಗುಡಿಸಿ ಕ್ಲೀನ್ ಮಾಡದೇ ಇದ್ರೂ ಪ್ರಕೃತಿ ತಾನಾಗಿ ಕ್ಲೀನ್ ಆಗುತ್ತೆ ಅಂತ. ಇದೆರಡು ಕ್ಲೀನಿಂಗ್ ಪ್ರೊಸೆಸ್ಸಿನ ಅತ್ಯಂತ ಮುಖ್ಯವಾದ 2 ದಾರಿ. ಅಂತಹ ದಾರಿಗಳಲ್ಲಿ ಪ್ರಧಾನವಾದ ದಾರಿ ಎನಿಸಿದ ನಿನ್ನಲ್ಲಿ ನಾನು ಪ್ರಾರ್ಥಿಸ್ತೇನೆ. ನೀನು ಸಾಮಾನ್ಯನಲ್ಲ. ವಾಲಕಿಲ್ಲೆರೆ ಮೊದಲಾದವರೆಲ್ಲ ನಿನ್ನಲ್ಲಿ ನಾರಾಯಣನನ್ನು ಆರಾಧಿಸಿ ಬೇಕಾದಷ್ಟು ಉಪದೇಶವನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಈ ಹಿಂದೆ ನಮಗೆ ಹನುಮನ ಕಥೆಯನ್ನು ಕೇಳುವಾಗಲೂ ಕೂಡ ಸೂರ್ಯನಿಂದಲೇನೆ ಅನೇಕ ಉಪದೇಶಗಳನ್ನು ಪಡೆದ ಅನ್ನುವ ಮಾತು ಬರುತ್ತೆ. ವಾಜಸನೇಯ ಸಂಹಿತೆ ಕೂಡ ಸೂರ್ಯನನ್ನೇ ಪ್ರಾರ್ಥಿಸಿ ಸೂರ್ಯನಾರಾಯಣನಿಂದಲೇನೆ ಒಂದು, ಅಂದ್ರೆ ತನ್ನ ಗುರುಗಳು ನಾನು ಹೇಳಿಕೊಟ್ಟದ್ದನ್ನು ಬಿಟ್ಟು ಹೋಗು ಅಂತ ಹೇಳಿದಾಗ ಅದನ್ನ ತೈತ್ತಿರಿಯ ಪರಂಪರೆಯವರಿಗೆ ಬಿಟ್ಟುಕೊಟ್ಟು ಹೊಸದಾಗಿ ಮತ್ತೊಂದು ಶಾಖೆಯನ್ನೇ ಯಜುರ್ವೇದದಲ್ಲಿ ಪಡೆದಂತಹ ಮೂಲ ಸ್ಥಾನ ಅದು ಸೂರ್ಯನಿಂದ ಬಂದದ್ದು. ಹಾಗಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ, ಸೂರ್ಯನಲ್ಲಿ ಆರಾಧನೆ ಮಾಡುವವರು ಎಲ್ಲರಿಗೂ ಅವರದ್ದೇ ಒಂದು ದಾರಿ ಇದೆ. ಸೂರ್ಯನನ್ನು ಆರಾಧನೆ ಮಾಡಲಿಕ್ಕೆ ಇವರಿಗೆ ಆರಾಧನೆ ಮಾಡಬಹುದು, ಇವರು ಆರಾಧನೆ ಮಾಡಬಾರದು ಅಂತ ಇಲ್ವೇ ಇಲ್ಲ. ಆರಾಧನೆ ಮಾಡಬೇಕು ಅಂತ ಮನಸ್ಸಿರುವುದೊಂದೇ ಅಧಿಕಾರ. ಯಾರ್ಯಾರು ಹೇಗೆ ಮಾಡಬಹುದು ಅವರವರ ವಿಭಾಗಕ್ಕೆ ಬಿಟ್ಟದ್ದು. ಸ್ವಶಾಖಾ ವಿಹಿತೈ ಮಂತ್ರೈ ಚರನ್ ಋಷಿ ಗಣಾರ್ಚಿತ. ಈಗ ಋಗ್ವೇದಿ ಆಗಿದ್ರೆ ಅವನು ಋಗ್ವೇದದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾನಂತೆ. ಸೂರ್ಯನ ಮುಂದೆ ಪ್ರಾರ್ಥನೆ ಮಾಡುವುದು ಅಂದ್ರೆ ಆ ಮಂತ್ರಗಳನ್ನು ನಿರಂತರ ಪಾರಾಯಣ ಮಾಡುದು. ಯಜುರ್ವೇದಿ ಆಗಿದ್ರೆ ಯಜುರ್ವೇದದ ಮಂತ್ರ, ಸಾಮವೇದಿ ಆಗಿದ್ರೆ ಸಾಮವೇದದ ಮಂತ್ರ. ಬೆಳಗ್ಗೆ ಎದ್ದು ಸೂರ್ಯೋದಯದ ಹೊತ್ತಿಗೆ ತನ್ನ ನಿತ್ಯಾನುಷ್ಠಾನವನ್ನು ಮುಗಿಸಿ ಯಾವ ಯಾವ ಸ್ತೋತ್ರಗಳು, ಮಂತ್ರಗಳು, ವೇದ ಚಿಂತನೆಗಳು ಇದೆಯೋ ಅದನ್ನ ಅಭಿಮುಖಿಯಾಗಿ ಅವನನ್ನ ಪ್ರಾರ್ಥನೆ ಮಾಡುವುದರಿಂದಲೇನೆ ಅತ್ಯಂತ ಸಂತೋಷ ಪಡುವವನಾದ್ರಿಂದಾಗಿ ನೀನು ಎಲ್ಲರಿಗೂ ದಕ್ಕುವವ. ನಮ್ಮಲ್ಲಿ ಅಂದ್ರೆ ಈ ಭಾಗದಲ್ಲಿ ದಕ್ಷಿಣದಲ್ಲಿ ಅಷ್ಟು ಗಂಭೀರತೆ ಇಲ್ಲ. ನೀವು ಉತ್ತರ ಭಾರತಕ್ಕೆಲ್ಲ ಹೋದ್ರೆ ಸಾಮಾನ್ಯ ಅವ್ರು ಸೀದಾ ನದಿ ಹತ್ರ ಬಂದು ಯಾರೇ ಎಲ್ಲೇ ಇರಲಿ ಅವ್ರಿಗೊಂದು ತಂಬಿಗೆ ತಗೊಂಡ್ಬರ್ತಾರೆ, ನೀರನ್ನು ತಗೊಳ್ತಾರೆ, ಸೂರ್ಯನ ಮುಖ ಮಾಡಿಕೊಂಡು ನೀರು ಹಾಕ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಒಂದು ಊದಿನ ಗಂಟೆ ಹಿಡಿದು ಒಂದು ತುಳಸಿಗೆ ಒಂದು ಸೂರ್ಯನಿಗೆ ತೋರಿಸೋದು ಕೆಲವ್ರ ಮನೆಯಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅದಷ್ಟು ಗಂಭೀರವಾದ, ಅಂದ್ರೆ ನದಿ ಸಿಕ್ಕಿದಲ್ಲಿ ಬಹಳ ಅವರಿಗೆ ಹೆಚ್ಚು ಆಸಕ್ತಿ. ನಮಗೆ ಮನೆಯಲ್ಲೊಮ್ಮೆ ಮಾಡಿ ಹೋದ್ರೆ ಆಮೇಲೆ ಎಲ್ಲಿ ಸಿಕ್ಕಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಅರ್ಘ್ಯ ಕೊಡೋದು ಬಹಳ ಮುಖ್ಯ. ಸೂರ್ಯ ಅರ್ಘ್ಯ ಪ್ರಿಯ. ಹೇಗೆ ಅಲಂಕಾರ ಪ್ರಿಯನಾಗಿ ವಿಷ್ಣು, ಅಭಿಷೇಕ ಪ್ರಿಯನಾಗಿ ರುದ್ರ ಇದ್ದಾನೋ ಹಾಗೆ ಅರ್ಘ್ಯ ಅನ್ನೋದು ಸೂರ್ಯನಿಗೆ ಅತ್ಯಂತ ಮುಖ್ಯ. ಅದನ್ನ ಪ್ರತಿನಿತ್ಯ ಮನೆಯಲ್ಲಿ ಎಲ್ಲಿ ಇದ್ದೇವೋ ಅಲ್ಲಿಂದಲೇ ಕೊಟ್ಟಾದ್ರೂ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋ ಮಾತು ಇದೆ. ಅದಕ್ಕೆ ಆ ನೀರಿದ್ರೆ ಆಯ್ತು, ಮನಸ್ಸಿದ್ರೆ ಆಯ್ತು, ಬೆಳಗ್ಗೆ ಶುಚಿಯಾಗಿ ಬಂದ್ರೆ ಆಯ್ತು, ದೇವರ ಮುಂದೆ ನಿಂತ್ರೆ ಆಯ್ತು, ಪ್ರಾರ್ಥನೆ ಮಾಡಿ ಕೊಟ್ರೆ ಮುಗಿದೋಯ್ತು. ಇದರ ಮೇಲೆ ನಮ್ಗೆ ಇಂಥದ್ದೇ ಮಂತ್ರಗಳು ಬೇಕು ಬೇಡ, ಸೂರ್ಯಾಯ ನಮಃ ಸಾಕು. ಅಥವಾ ಅದೂ ಬರಲ್ಲ, ಸೂರ್ಯನಿಗೆ ನಿನಗೆ ಅರ್ಘ್ಯ ಕೊಡ್ತಾ ಇದ್ದೇನೆ ಅಂತ ಅಂದುಕೊಳ್ಳುವುದೇ ಮಂತ್ರ. ಭಗವಂತನಿಗೆ ನಾವು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲಾ ಭಾಷೆಗಳ ಮೂಲ ಇದ್ದವನು ಅವನೇ ತಾನೆ. ಅವನಿಗೆ ನಮ್ಮ ಸಂಸ್ಕೃತದಲ್ಲಿ ಹೇಳಿದ್ರು ಮಾತ್ರ ಅರ್ಥ ಆಗುತ್ತೆ, ಪಾಪ ಕನ್ನಡ ಭಾಷೆ ಬರಲ್ಲ ಅನ್ನೋ ತರದ ನಮ್ಮ ಕನ್ನಡಿಗರಷ್ಟು ನಿರಭಿಮಾನಿಗಳಲ್ಲ ದೇವತೆಗಳು. ಅವರಿಗೆ ಎಲ್ಲಾ ಭಾಷೆಗಳು ಬರ್ತವೆ, ಎಲ್ಲಾ ಭಾಷೆಯಿಂದ ಜನರನ್ನು ಪ್ರೀತಿಸ್ತಾರೆ. ಅವರಿಗೆ ಭಾಷೆಯ ದ್ವೇಷ, ಜಾತಿಯ ದ್ವೇಷ, ಗಡಿಯ ದ್ವೇಷ ಅಥವಾ ಈ ಯಾವುದೇ ಕುಲದ ದ್ವೇಷ ಇಂಥದ್ದು ಯಾವುದೂ ಇಲ್ಲ. ಅದರಿಂದ ಮನಸ್ಸು ಶುದ್ಧವಾಗಿದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ಸಿಗುವವನು ನೀನು. 33 ದೇವತೆಗಳು ಅಥವಾ 12 ಆದಿತ್ಯರು, 8 ವಸುಗಳು, 11 ರುದ್ರ ದೇವತೆಗಳು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಆಶ್ರಯಭೂತನಾಗಿ ನಿಂತುಕೊಂಡು ಗುಹ್ಯರು, ಪಿತೃಗಣಗಳು. ಯಾಕೆಂದ್ರೆ ಉಪಾಸನೆಯ ದೃಷ್ಟಿಯಲ್ಲಿ ಅನೇಕ ಜನ ಋಷಿಗಳು ಸೂರ್ಯಮುಖಿಯಾಗಿ ಚಿಂತನೆ ಮಾಡ್ತಾರೆ ಅಂತ. ಅದು ವಾಲಕಿಲ್ಯರ ಬಗ್ಗೆ ಹೇಳುವಾಗಂತೂ 60,000 ಜನ
ಮತ್ತೆ ಯಾರೇ ತಪಸ್ಸು ಮಾಡುವಾಗ್ಲೂ ಸೂರ್ಯಪಾನ ಅಂತ ಒಂದು, ಈಗಲೂ ಒಬ್ಬ ಇದ್ದಾನೆ ರತನ್ ಹಿರೇನು, ನಂಗೆ ಆ ಹೆಸರು ಅಸ್ಪಷ್ಟ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿಗೂ ಆ ಮನುಷ್ಯ ಇದ್ದಾನೆ. ಅವನನ್ನು ಸುಮಾರು 20-21 ದಿವಸ ನಾಸಾದವರು ತಮ್ಮ ಲ್ಯಾಬೊರೇಟರಿಯಲ್ಲಿ ಕರ್ಕೊಂಡು ಹೋಗಿ ತಮ್ಮ ಪರೀಕ್ಷೆಯನ್ನೆಲ್ಲ ಮಾಡಿದ್ರು ಅವನಿಗೆ. ಅವನದ್ದೇನು ವಿಶೇಷ ಅಂತಂದ್ರೆ ಅವನು ಊಟ ಮಾಡಲ್ಲ, ಎಲ್ಲೋ ಕುಡಿದ್ರೆ ಹಾಲು, ಯಾರಾದ್ರೂ ಕೊಟ್ರೆ ನೀರು, ಕುಡಿಯುವುದಿಲ್ಲ ಅಂತಿಲ್ಲ, ಆದ್ರೆ ಕುಡಿಲೇಬೇಕು ಅಂತ ಹಠ ಇಲ್ಲ. ತಿನ್ನುವುದಂತೂ ಅವನಿಗೆ ಅನಗತ್ಯವೇ, ಅನಾಯಾಸವಾಗಿರ್ತಾನೆ. ಬೆಳಿಗ್ಗೆ 3/4 ಗಂಟೆ ಸೂರ್ಯನ ಮುಂದೆ ಕಣ್ಣು ಬಿಟ್ಟು ನಿಲ್ತಾನೆ, ಮುಗಿದ್ರೆ ಮತ್ತೆ ಯಥಾ ಪ್ರಕಾರ ತನ್ನ ನಿತ್ಯದ ಕೆಲಸದಲ್ಲಿ ತಾನೆ. ಸುಮಾರು 70-76 ವಯಸ್ಸು ಅವನಿಗೆ. ಇವತ್ತಿಗೂ ಕೇರಳದ ಗಡಿಯಲ್ಲಿ, ಕೇರಳದ ಸಮುದ್ರದ ತೀರದಲ್ಲಿ ಅವನೆಲ್ಲೋ ಮನೆ ಮಾಡ್ಕೊಂಡಿದ್ದಾನೆ. ಅಂತವ್ರು 2-3 ಜನರನ್ನು ಗುರುತಿಸ್ತಾರೆ. ಇವನನ್ನ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಇವ್ರು ಸುಮ್ಮನೆ ಹೇಳ್ತಾರೆ, ಬೇರೆ ಟೈಮ್ ನಮ್ಗೆ ಗೊತ್ತಾಗದ ತಿಂತಾನೆ ಅಂತ ಏನೇನೋ ಅನ್ಕೊಂಡ್ರು. ಸ್ವತಃ ತಾವೇ ತಮ್ಮ ಪ್ರಯೋಗಶಾಲೆಯಲ್ಲಿ ಅವನನ್ನ 20 ದಿವಸಗಳ ತನಕ ನೋಡಿ, ಇಲ್ಲ ಅವನು ಹೇಳ್ತಾ ಇದ್ದ, ಆದ್ರೆ ನನಗೆ ನೀವು ಬೆಳಕಿರುವ ಜಾಗದಲ್ಲೇ ನನ್ನನ್ನು ಇರಿಸ್ಬೇಕು, ಬೆಳಕಿನ ಕಾಲ ನನಗೆ ಸೂರ್ಯೋದಯ ಸಿಗ್ಬೇಕು. ಯಥಾ ಪ್ರಕಾರ ಹಾಗೆ ಆಯ್ತು. ಅವನನ್ನ ಯಾವ ರೀತಿಯಿಂದಲೂ ಕೂಡ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ನಂಬಬೇಕಾಯ್ತು. ಅಂದ್ರೆ ಭಾರತೀಯ ಋಷಿಗಳು ಪಂಚಾಗ್ನಿ ವಿದ್ಯೆ ಅಂತ ಒಂದಿದೆ, ನೀವು ಕೇಳಿದ್ರೆ ಋಷಿಗಳೆಲ್ಲ ತಪಸ್ ಮಾಡುವಾಗ ಪಂಚಾಗ್ನಿ ವಿದ್ಯೆಯಲ್ಲಿ ನಿಂತುಕೊಂಡು ನಾವು ಆಶ್ಚರ್ಯ ಪಡ್ತೇವೆ. ಏನು ಅಂದ್ರೆ ಮೊದಲು 3 ಹೊತ್ತು, ನಾವದು 2 ಹೊತ್ತು ತಿಂತಾ ಇದ್ರು, 1 ಹೊತ್ತಾಯ್ತು, 1 ಹೊತ್ತಿದ್ದವ್ರು ಅದು ಬಿಟ್ರು, ಆಮೇಲೆ ಬರೀ ಹಣ್ಣು ತಿಂತಾ ಇದ್ರು, ಆಮೇಲೆ ಬರೀ ಹಾಲು ಕುಡಿತಾ ಇದ್ರು, ಆಮೇಲೆ ನೀರು ಕುಡಿತಾ ಇದ್ರು, ಆಮೇಲೆ ಎಲೆ ತಿಂತಾ ಇದ್ರು, ಆಮೇಲೆ ಬರೀ ಗಾಳಿಯಲ್ಲಿ ಇರ್ತಿದ್ರು. ಇದೆಲ್ಲ ಅದರಲ್ಲಿ ಕೊನೆದು ಒಂದು ಹೇಳುವಾಗ ಏನೂ ತಿಂತಾ ಇರ್ಲಿಲ್ಲ, ಆಹಾರ ಏನಿಲ್ಲ, ಬರೀ ಗಾಳಿ ತಂದಾಗ ಸೂರ್ಯನ ಬೆಳಕಿನಿಂದಲೇನೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದರೆ ಒಂದು ಸಂಗತಿ ಅರ್ಥ ಆಗುದೇನು ಅಂತಂದ್ರೆ, ಸೂರ್ಯನ ಬೆಳಕಿದೆಯಲ್ವಾ, ಅದು ಯಾವಾಗ್ಲೂ ಕೂಡ ಪ್ರಕೃತಿಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇತ್ಯಾದಿಗಳನ್ನು ಮಾಡುವ ಮೂಲಕ ವಿಚಿತ್ರವಾದಂತಹ ಒಂದು ಶಕ್ತಿಯನ್ನ ಪ್ರಯೋಗ ಮಾಡುತ್ತೆ, ಪ್ರಸಾರ ಮಾಡುತ್ತೆ. ಆದ್ರಿಂದಾಗಿ ಆ ಪ್ರಸಾರ ಮಾಡುವಾಗ ಗಿಡಗಳಲ್ಲಿ ಶಕ್ತಿ ಸಂಚಯ ಆಗುತ್ತೆ. ಅಂದ್ರೆ ನಮಗೆ ದೇಹಕ್ಕೆ ಯಾವುದು ಬೇಕೋ ಅದನ್ನ ಗಿಡಗಳ ಮೂಲಕ ಸಿಗುತ್ತೆ ನಮಗೆ. ಯಾವಾಗ ಒಬ್ಬ ಸಾಧಕ ಅದನ್ನು ಗಿಡದ ಮೂಲಕ ಪಡೆಯುವುದನ್ನು, ಡೈರೆಕ್ಟ್ ಸೂರ್ಯನಿಂದಲೇ ಪ್ರಾಣಶಕ್ತಿಯನ್ನು ಪಡೆಯುವ ಅಭ್ಯಾಸ ಆದಾಗ ಗಿಡ ಯಾಕಬೇಕು, ಧಾನ್ಯ ಯಾಕಬೇಕು, ಆಹಾರ ಯಾಕಬೇಕು, ಯಾಕೆ ಬೇಯಿಸಿ ತಿನ್ಬೇಕು ಅನ್ನೋದು ಋಷಿಗಳ ತತ್ವ. ಅಂದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಶಕ್ತಿಯ ಮೂಲ ಸೂರ್ಯ. ಸೂರ್ಯನಿಂದಲೇ ನೇರ ಪಡೆದು, ಯಾಕಂದ್ರೆ ಗಿಡಗಳಿಗೆ ಸೂರ್ಯನಿಂದ ಬಂದ ಮೇಲೆನೆ ಅದು ಆಹಾರವಾಗಿ ನಮ್ಗೆ ಸಿಗುದು. ಅದನ್ನೇ ಮಧ್ಯದಲ್ಲಿ ಬದಲಾಯಿಸಿ ಅವನು ಋಷಿ ಪಡೀಲಿಕ್ಕೆ ಬರ್ತಿತ್ತು, ಆದ್ರಿಂದ ಅವನಿಗೆ ಆಹಾರದ ಅಗತ್ಯ ಬೀಳ್ತಿರ್ಲಿಲ್ಲ. ಹೌದು, ಬರೀ ನೋಡುದು ಸೂರ್ಯನನ್ನು ಕಣ್ಣಿನಿಂದಲೇ. ಬೆಳಿಗ್ಗಿನ ಟೈಮ್, ಅದು ಬೆಳಗ್ಗೆ ಮಾತ್ರ. ಸೂರ್ಯೋದಯದಿಂದ 3/4 ಗಂಟೆ ಅವನಿಗೆ ದರ್ಶನ. ಅದನ್ನು ಮಾಡುವ ಕ್ರಮವನ್ನು ಹೇಳ್ತಾರೆ. ಆರಂಭ ಮಾಡುವಾಗ 10 ಸೆಕೆಂಡ್ ಮಾಡ್ತಾ 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 ದಿನದಿಂದ 10 ಸೆಕೆಂಡ್ ಬೆಳೆಸ್ತಾ ಹೋಗಿ ಸುಮಾರು 9 ತಿಂಗಳಾಗುವಾಗ ಅವನ ಈ ಪ್ರೊಸೆಸ್ ಸರಿಯಾಗತ್ತೆ, ಅಲ್ಲಿಗೆ ಬಂದು ನಿಲ್ಲತ್ತೆ. ಪ್ರೊಸೆಸ್ ಅನ್ನೋದು ಅಲ್ಲಿಗೆ ಬಂದು ನಿಲ್ಲತ್ತೆ. ಹಾಗೆ ಒಬ್ಬ 9 ತಿಂಗಳ ನಂತರ ಅದು ನಿರಂತರ ಮತ್ತು ಅಭ್ಯಾಸ 3/4 ಗಂಟೆ ನೋಡೋದು ಇದ್ದೇ ಇದೆ. ಅದನ್ನೇ ಅವನು ಜೀವನ ಪೂರ್ತಿ ನಡೆಸಿದ ಅಂತಂದಾಗ ಅವನಿಗೆ ಬೇರೆ ಆಹಾರದ ಅಗತ್ಯ ಬೀಳುವುದಿಲ್ಲ. ಅಂದ್ರೆ ಕಣ್ಣು ಅದನ್ನು ಸ್ವೀಕರಿಸುವ ಶಕ್ತಿ ಇದೆ. ಎಷ್ಟೋ ಸರ್ತಿ ಹೇಳುದುಂಟು, ಕಣ್ಣಿನಿಂದಲೇ ಅನುಗ್ರಹಿಸಿದ್ರು ಅಂತ. ಅದು ಇಂತಹ ಋಷಿಗಳಿಂದ ಸೂರ್ಯನ ಕಿರಣಗಳನ್ನು ಸ್ವೀಕರಿಸಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ಅನುಗ್ರಹವನ್ನು ಹರಿಸಲಿಕ್ಕೂ ಅವನಿಗೆ ಶಕ್ತಿ ಇರುತ್ತೆ. ಆದ್ರಿಂದ ನಮ್ಮ ಬದುಕಿಗೆ ಸಂಬಂಧಪಟ್ಟ ಒಂದು ಸರ್ತಿ ನಮಗೆ ಪ್ರಕೃತಿಯಲ್ಲಿ ಹೇಗೆ ಸಿಗಬೇಕು ಅಂತ ನಿಯಮ ಇರುತ್ತೋ ಅದನ್ನ ನಾವೆಲ್ಲ ಸಹಜವಾಗಿ ಅನುಸರಿಸ್ತಾ ಇರ್ತೇವೆ. ಆದ್ರೆ ಋಷಿಗಳಿಗೆ ಏನಾಗುತ್ತೆ ಅಂತಂದ್ರೆ ಅವರ ಬದುಕಿನ ದಾರಿ ಸಾಧನೆಗೆ ಮಧ್ಯದಲ್ಲಿ ಬೇಯಿಸಿ ಕಟ್ ಮಾಡಿ ಅದನ್ನು ತಿಂದು ಆ ಟೈಮ್ ವೇಸ್ಟ್ ಮಾಡೋದು ಅವರಿಗೆ ಇಷ್ಟ ಇಲ್ಲ. ನೇರವಾಗಿ ತಮ್ಮ ಸಾಧನೆಗೆ ಬಹಳ ಪ್ರಾಮುಖ್ಯ ಕೊಡುವುದಾದ್ರಿಂದಾಗಿ ಈ ತರದ ದಾರಿಗಳನ್ನು ಅವರು ಅನುಸರಿಸುವುದನ್ನು ನಾವು ನೋಡ್ತೇವೆ. ಅಂತಹದ್ದೇ ಋಷಿಗಳಿಗೆ ಆಹಾರವಾಗಿ ಸಿಗುವವನು ನೀನು. ಅನೇಕ ಲೋಕಗಳಲ್ಲಿ ಎತ್ತರೆತ್ತರದ ಸ್ಥಾನಕ್ಕೆ ಇರುವಾಗ ನಿನ್ನ ಸ್ಥಾನವೂ ಒಂದು ಅವರಿಗೆ, ಅಂದ್ರೆ ಸೂರ್ಯನನ್ನ ಭೇದಿಸಿ ಹೋದ್ರು ಅಂತ ಮಾತು ಬರ್ತವೆ. ಕ್ಷತ್ರಿಯರೆಲ್ಲ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ರೆ ಅವರಿಗೆ ಸೂರ್ಯ ಭೇದಿನವು ಅಂತ ಕರೀತಾರೆ. ವೀರರು ಯಾರು ಅಂತಂದ್ರೆ ಸೂರ್ಯ ಭೇದಿನಃ, ಅವರೇ ಅಂದ್ರೆ ಆ ಹೊತ್ತಿಗೆ ಅವರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯವಾದಂತಹ ಒಂದು ದಾರಿ ಸೂರ್ಯನ ದಾರಿ ಆಗುತ್ತೆ. ಅಂದ್ರೆ ಅದು
ಮತ್ತೆ ಅದರಲ್ಲಿ ಈ ದೇವಯಾನ ಪಿತೃಯಾನ ಅಂತ ಎರಡು ವಿಧ ಇದೆ. ಅದು ಸ್ವರ್ಗಕ್ಕೆ ಹೋಗಿ ಬರುವುದಕ್ಕೆ ಒಂದು ರೀತಿಯಾದಂತಹದ್ದು, ಆಮೇಲೆ ಮತ್ತೆ ತಿರುಗಿ ಬರುವಂತಹದ್ದು ಪಿತೃಯಾನ ಅಂತ ಅನ್ನೋದು ಇನ್ನೊಂದು, ಬಿಡಿಸಿಯೇ ಚಕ್ರವನ್ನೇ ದಾಟಿ ಹೋಗುವಂತಹದ್ದು ಇನ್ನೊಂದು ರೀತಿಯನ್ನು ಹೇಳ್ತಾರೆ. ಒಟ್ಟು ಹೀಗೆ ಎಲ್ಲಾ ದೇವತೆಗಳು ನಿನ್ನಲ್ಲಿ ನೆಲೆಸಿರ್ತಾರೆ ಅಂತನ್ನುವ ತುಂಬಾ ವಿಶಿಷ್ಟವಾದ ದೀರ್ಘಕಾಲಿಕವಾದಂತಹ ಸ್ತೋತ್ರವನ್ನು ಮಾಡುತ್ತಾನೆ. ಸೂರ್ಯ ತನ್ನ ಕಿರಣಗಳಿಂದ ಇಡೀ ಜಗತ್ತಿಗೆ ಬೇಕಾದ ಎಲ್ಲರ ಮನಸ್ಸನ್ನು ಪ್ರೇರೇಪಿಸ್ತಾನೆ. ಒಂದೊಳ್ಳೆ ಮಾತು ಹೇಳ್ತಾನೆ, ತವಯದ್ಯುದಯೋ ನ ಸ್ಯಾತ್ ಅಂಧಂ ಜಗದಿದಂ ಭವೇತ್ ನ ಚ ಧರ್ಮಾರ್ಥ ಕಾಮೇಶು ಪ್ರವರ್ತೇರನ್ ಮನೀಷಿಣಃ. ಒಂದು ವೇಳೆ ಸೂರ್ಯೋದಯವೇ ಆಗ್ಲಿಲ್ಲ ಅಂತಾಗಿದ್ದಿದ್ರೆ ಜಗತ್ತೆಲ್ಲವೂ ಕತ್ತಲೆಯಲ್ಲಿರ್ತಿತ್ತು. ಆಗ ಹೇಳಿದೆ ನಾನು, ಕತ್ತಲೆಯ ಸಮಸ್ಯೆ ಏನು ಅಂತಂದ್ರೆ ದುಷ್ಟಶಕ್ತಿಗಳು ವಿಜೃಂಭಿಸ್ತಾರೆ ಕತ್ತಲೆ ಬಂದ ತಕ್ಷಣ, ಅವುಗಳಿಗೆ ಅದೊಂದು ಅವಕಾಶ. ಎರಡನೇದ್ದು, ಸಹಜವಾಗಿ ಪ್ರಕೃತಿಯಲ್ಲೂ ಮಾಲಿನ್ಯ ಜಾಸ್ತಿ ಆಗುತ್ತೆ. ಸೂರ್ಯನ ಕಿರಣವೇ ಬೀಳಲಿಲ್ಲ ಅಂದ್ರೆ ನೀರು ಬರ್ಫ್ ಕಟ್ಟುತ್ತೆ, ಅಥವಾ ನಾವು ಉಪಯೋಗಿಸುವ ನೀರಿನ ಜಾಗದಲ್ಲಿ ಕೊಳೆ ಉಂಟಾಗಿ ಅದು ಯಾವತ್ತೂ ಮತ್ತೊಮ್ಮೆ ಉಪಯೋಗಿಸ್ಲಿಕ್ಕಿಲ್ಲ ಅಂತ ಆಗತ್ತೆ. ಅದರ ಜೊತೆಗೆ ಮನುಷ್ಯನಿಗೆ ಚೈತನ್ಯ ಶಕ್ತಿಯೇ ಇಲ್ಲ ಅಂತ ಆಗುತ್ತೆ. ಮನುಷ್ಯನಿಗೆ ಚೈತನ್ಯ ಶಕ್ತಿ ಬರುವುದೇ ಬೆಳಗಿನ ಸೂರ್ಯೋದಯದ ಹೊತ್ತಿಗೆ ನಮಗೆ ಸಿಗುವಂತಹ ಆ ಉತ್ಸಾಹದ ಚಿಲುಮೆ ಅಂತ ಹುಟ್ಟುವುದೇ ಸೂರ್ಯನ ಕಿರಣಗಳಿಂದ. ಅದರಿಂದಾಗಿ ಅದು ಇಲ್ಲ ಅಂತಾದಾಗ ಪ್ರಕೃತಿಯಲ್ಲಿ ಎಲ್ಲ ಉಲ್ಲೋಲ ಕಲ್ಲೋಲ ಆಗುತ್ತೆ. ಯಾವುದು ನೇರ ಯಥಾವತ್ತಾಗಿ ಸೂರ್ಯೋದಯಕ್ಕೆ ಇಂಥ ಕಾರ್ಯ, ಮಧ್ಯಾಹ್ನದ ಹೊತ್ತಿಗೆ ಇಂಥ ಕಾರ್ಯ, ಅವರವರ ಕಾಲಕ್ಕೆ ಅನುಗುಣವಾದ ಕಾರ್ಯ ಏನಿದೆ ಆ ಎಲ್ಲ ಧರ್ಮಾರ್ಥ ಕಾಮಗಳು ನಾಶ ಹೊಂದುತ್ತವೆ. ಇದರಿಂದಾಗಿ ಲೋಕವೇ ನಷ್ಟವಾಗುತ್ತೆ. ಒಂದು ವೇಳೆ ಸೂರ್ಯನ ಕಿರಣ ಇರಲಿಲ್ಲ ಅಂದಿದ್ದಾಗಿದ್ರೆ ಇಷ್ಟು ಹೊತ್ತಿಗೆ ಈ ಜಗತ್ತಿನಲ್ಲಿ ಯಾವ ಚಟುವಟಿಕೆಯೂ ಕೂಡ ಇರ್ತಿರ್ಲಿಲ್ಲ. ನೀನು ಇದ್ದಿ ಅನ್ನುವ ಕಾರಣಕ್ಕೆ ನಮ್ಗೆ ಗೊತ್ತಿದೆ, ಈ ಕೆಲವೊಂದು 6 ತಿಂಗಳಿಗೊಮ್ಮೆ ಸೂರ್ಯೋದಯ ಆಗುವಂತಹ ಜಾಗಗಳಲ್ಲೆಲ್ಲ ಸೂರ್ಯೋದಯ ಬಂದ್ರೆ ಅವರಿಗೆ ಹಬ್ಬ, ಕುಣಿತಾರೆ, ಎಲ್ಲ ಮೈ ಮೇಲಿನ ಬಟ್ಟೆ ಬಿಚ್ಚಿ ಕುಣಿತಾರೆ. ಆ ಕಾರಣ ಬೆಳಕು ಮೈ ಮೇಲೆ ಬೀಳಬೇಕು ಅಂತ. ನಮಗೆ 24 ಗಂಟೆ ಇದೆ, ಅದರ ಮಹತ್ವ ಗೊತ್ತಾಗುದಿಲ್ಲ. ಆದ್ರೆ ಅದು ನಾವು ಕಳ್ಕೊಳ್ತೇವೆ. ಯಾವಾಗ ಒಂದೋ ಮನೆ ಒಳಗಿರ್ತೇವೆ, ಒಂದೋ ಕಾರ್ ಒಳಗಿರ್ತೇವೆ, ಒಂದು ಆಫೀಸ್ ಒಳಗಿರ್ತೇವೆ. ಆಫೀಸಲ್ಲೋ ಕಾರಲ್ಲೋ ಮನೆಯಲ್ಲಿರುವಾಗ ಈ ಲೈಟ್ ಕೆಳಗಿರ್ತೇವೆ. ಸೂರ್ಯನ ಕಿರಣಗಳನ್ನು ಅನುಭವಿಸುವುದು ಬಹಳ ಕಮ್ಮಿ. ಅದರಿಂದಾಗಿ ಮತ್ತೆ ರೋಗಗಳು ಜಾಸ್ತಿ ಆಗ್ತಾ ಇದೆ ಅಂತ ಇತ್ತೀಚೆಗಿನ ಅನೇಕ ಸಂಶೋಧನೆಗಳು ಹೇಳ್ತಾ ಇದೆ. ನಮಗೆ ಮೈಗೆ ನಿರಂತರ ಸೂರ್ಯನ ಬೆಳಕು ಅಂದ್ರೆ ಮಧ್ಯಾಹ್ನದ ಹೊತ್ತು ಸುಡು ಬಿಸಿಲಿನಲ್ಲಿ ನೆನೆಯಬೇಕು ಅಂತಲ್ಲ, ಬೆಳಗ್ಗೆ ಸಂಜೆಯ ಹೊತ್ತು ಮಕ್ಕಳನ್ನ ಕನಿಷ್ಠ ಪಕ್ಷ ಆಟದಲ್ಲಾದ್ರೂ ನಾವು ತೊಡಗಿಸುವಂತೆ ಮಾಡಬೇಕು. ದೊಡ್ಡವರು ಆ ಹೊತ್ತಿಗೆ ಎಲ್ಲಿಯಾದ್ರೂ ಒಂದು ಹೊರಗೆ ಓಡಾಡಿ ಬರುವಂತಹ ಅಭ್ಯಾಸ ಇಟ್ಟುಕೊಳ್ಬೇಕು ಅಂತ ಅನ್ನೋದನ್ನ ಆಯುರ್ವೇದದಲ್ಲಿ ಸಹಜವಾಗಿ ಹೇಳ್ತಾರೆ. ಈಗ ಡಾಕ್ಟರ್ ಅದನ್ನ ಮತ್ತೆ ನೀರು ಕುಡಿಯದೇ ಇರಬೇಡಿ, ನಡೆಯದೇ ಇರಬೇಡಿ ಅಂತ, ಈ 4 ಪಾಲಿಸಿ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಏನೇನೋ ಒಂದೊಂದು ಸ್ಲೋಗನ್ ಕೊಟ್ಟು ಜನರನ್ನ ದಾರಿ ತಪ್ಪಿಸ್ತಾರೆ. ಅಂದ್ರೆ ಅಟ್ರಿಂದನೇ ಎಲ್ಲ ಆಗಲ್ಲ, ಅದು ಒಂದು ಬೇಕು ಅಂತ. ಹಾಗಾಗಿ ಅದ್ಭುತವಾದ ಆಧಾನ ಪಶುಬಂಧೇಷ್ಟಿ ಮಂತ್ರ ಯಜ್ಞ ತಪಕ್ರಿಯಾ ತ್ವತ್ಪ್ರಸಾದಾತ್ ಅಬಾಧ್ಯಂತೆ ಬ್ರಹ್ಮಕ್ಷತ್ರ ವಿಷಾಂಗಣೈ. ಕ್ಷತ್ರಿಯರಿರ್ಲಿ, ಋತ್ವಿಜರಿರ್ಲಿ, ಅಥವಾ ಬ್ರಾಹ್ಮಣರಿರ್ಲಿ, ಇನ್ಯಾರೇ ಇರಲಿ, ಅವರವರ ಕರ್ತವ್ಯ ನೆರವೇರಿಸಲಿಕ್ಕೆ ಸೂರ್ಯನ ಸಂಪರ್ಕ ಅವರಿಗೆ ಬೇಕೇ ಬೇಕು. ಅವರು ಯಜ್ಞ ಮಾಡುವವರಿರ್ಲಿ, ಯಜ್ಞ ಮಾಡಿಸೋರಿರ್ಲಿ, ಯಾಗ ಮಾಡಿ ಅಥವಾ ದಾನ ಕೊಡೋರಿರ್ಲಿ, ದಾನ ಕೊಡಿಸೋರಿರ್ಲಿ, ಅಥವಾ ವ್ಯಾಪಾರದಲ್ಲಿ ತೊಡಗೋರಿರ್ಲಿ, ಎಲ್ಲರಿಗೂ ಸೂರ್ಯನ ಅಗತ್ಯ ಬಹಳಷ್ಟು ಅಗತ್ಯ ಇದೆ. ಯಾಕೆಂದ್ರೆ ಕೃಷಿ, ಗೋರಕ್ಷ, ವಾಣಿಜ್ಯಂ ಇದೆಲ್ಲದಕ್ಕೂ ಸೂರ್ಯನ ಅಸ್ತಿತ್ವ ಅತ್ಯಂತ ಮಹತ್ವದ್ದು ಅಂತ ಹೀಗೆ ಹೇಳಿ ಅನೇಕ ಸ್ತೋತ್ರಗಳನ್ನು ಮಾಡ್ತಾನೆ. ನೀನೇ ಜಗತ್ತಿನ ಎಲ್ಲ ದೇವತೆಗಳ ಹೆಸರಿಂದ ಪ್ರತಿಪಾದ್ಯನಾಗಿದ್ದಿ ಅನ್ನೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಈಗ ಆಟೋದಲ್ಲಿ ಒಬ್ಬ ಬರ್ತಾನೆ, ಆದ್ರೆ ನಾವು ಕರೆಯುವಾಗ ಅವನ ಹೆಸರು ಗೊತ್ತಿಲ್ಲ, ನಾವೇನ್ ಕರಿತೇವೆ, ಅವನನ್ನೇ ಆಟೋ ಅಂತ ಕರಿತೇವೆ. ಅಂದ್ರೆ ಅದರ ಒಳಗೆ ಯಾರ್ಯಾರಿದ್ದಾರೋ ಆ ವಸ್ತುವಿಗೂ ಅದೇ ಹೆಸರು ಬರುತ್ತೆ. ಹಾಗೆ ಅದರ ಒಳಗೆ ನೆಲೆಸಿದ ಎಲ್ಲ ದೇವತೆಗಳಿಗೂ ಸೂರ್ಯ ಅಂತ ಹೆಸರು ಬರುತ್ತೆ. ಅಥವಾ ಸೂರ್ಯನಿಗೂ ಅದರ ಒಳಗಿರುವ ಎಲ್ಲಾ ಹೆಸರುಗಳು ಕೂಡ ಅವನನ್ನ ಕರೆಯುವುದಕ್ಕೋಸ್ಕರ ಬಳಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಅದರಿಂದಾಗಿ ಎಲ್ಲ ದೇವತೆಗಳ ಹೆಸರಲ್ಲೂ ಕೂಡ ನಿನ್ನ ಕರೆ ಅಂತ ಅನ್ನೋದು ನಮ್ಮ ಉಪಾಸನೆಯ ಪ್ರತೀಕವಾಗಿ ನೀನಿದ್ದಿ ಅನ್ನೋದು ನನ್ನ ಮುಖ್ಯ ಅಭಿಪ್ರಾಯ ಅಂತ ಹೀಗೆ ಮಾತಾಡಿ, ಇಡೀ ಜಗತ್ತಿಗೆ ಅನ್ನ ನೀಡುವವನು, ಹಸಿವನ್ನು ನೀಗಿಸುವವನು, ತೃಷೆಯನ್ನು ಪರಿಹರಿಸುವವನು. ತುಂಬಾ ಜನ ಈ ರಾಜ್ಯ ಕುಲದವರನ್ನ ಅಂದ್ರೆ ಅನೇಕ ಉಪಾಸನೆ ಮಾಡಿದಂತಹ ಹಿಂದಿನ ಹೆಸರುಗಳನ್ನ ನೆನಪಿಸ್ತಾರೆ. ಮಾಠರಾನ್, ಅರುಣ ದಂಡಾದೀನ್,
ಇವರೆಲ್ಲರೂ ಕೂಡ ನಿನ್ನ ಜೊತೆಗಿದ್ದು ಈ ಜಗತ್ತನ್ನ ರಕ್ಷಣೆಗೆ ಸಹಕರಿಸುವವರು. ಅವರೆಲ್ಲರನ್ನು ಸೇರಿ ನಾನು ನಮಸ್ಕರಿಸಿ ನಿನಗೆ ಶರಣಾಗಿ ಬಂದಿದ್ದೇನೆ. ತಾಶ್ಚ ಸರ್ವಾಹ ನಮಸ್ಯಾಮಿ, ಎಲ್ಲ ಉಳಿದ ದೇವತೆಗಳನ್ನು ಸೇರಿ ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಹೇಳಿ ನೀರಿನಲ್ಲಿ ಎರಡು ಕೈಗಳನ್ನ ಆಗಸಕ್ಕೆ ಎತ್ತಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಕಂಠಲಗ್ನೆ ಜಲೆ ಸ್ಥಿತ್ವ ಮಂತ್ರೈಹಿ ಸ್ತೋತ್ರೈಶ್ಚ ಸ್ತೋಷಿತಃ. ಸೂರ್ಯನಾರಾಧನೆ ಮಾಡುವಾಗ ಅದೊಂದು ಕ್ರಮ, ತುಂಬಾ ಬೇಗ ಒಲಿಯುವುದಕ್ಕೆ ಅನುಕೂಲ. ಎಲ್ಲಿಯಾದ್ರೂ ನಾವು ನೀರಿನಲ್ಲಿ ಕುತ್ತಿಗೆ ತನಕ ನೀರಿರ್ಲಿಕ್ಕೆ ಅವಕಾಶ ಇದ್ರೆ ಬಾತ್ತಬ್ಬರು ಕೂತ್ಕೊಂಡು ಕೈ ಮೇಲೆ ಎತ್ತಿದ್ರೆ ಆಗುದಿಲ್ಲ. ಸಹಜವಾದ ಪ್ರಾಕೃತಿಕ ನೀರಿನಲ್ಲಿ ಕಂಠದ ತನಕ ನಿಂತರೆ ನೀರು ಬರಬೇಕು. ಅಂಥ ಜಾಗದಲ್ಲಿ ಕಂಠವನ್ನ ನೀರಿನಲ್ಲಿ ಬಿಟ್ಟು ಉಳಿದ ಭಾಗವನ್ನು ಎರಡೂ ಕೈಯನ್ನು ಆಗಸಕ್ಕೆ ಎತ್ತಿ ಸೂರ್ಯನಿಗೆ ಮುಖವಾಗಿ ಕಂಠಲಗ್ನ ಜಲೇ ಸ್ಥಿತ್ವ ನರಸಿಂಹಾಷ್ಟೋತ್ತರವನ್ನು ಹೇಳುವಾಗಲೂ ಪ್ರಾರ್ಥನೆ ಮಾಡುವಾಗ ಸೂರ್ಯೋದಯದ ಹೊತ್ತಿಗೆ ಸೂರ್ಯನಿಗೆ ಮುಖ ಮಾಡಿ ಎರಡು ಕೈಗಳನ್ನು ಆಗಸಕ್ಕೆ ಎತ್ತಿ ಪ್ರಾರ್ಥಿಸುವುದು ಅಂತೇನಿದೆ ಅದು ತುಂಬಾ ಹೆಚ್ಚು ಶ್ರೇಯಸ್ಕರ ಅಂತ. ಹಾಗೆ ಕೈ ಎತ್ತಿ ಸ್ತೋತ್ರ ಮಾಡಿದಾನೆ. ತಥೋ ದಿವಾಕರ ಪ್ರೀತ. ಅವನ ಪ್ರಾರ್ಥನೆ ಕೇಳಿ ಬಹಳ ಇಷ್ಟ ಆಯ್ತಂತೆ ಅವನಿಗೆ. ಇಷ್ಟ ಆಗಿ ತಾನೇ ಬೆಳಕಿನ ಮುದ್ದೆಯಾಗಿ ಎದುರು ಬಂದು ಹೇಳ್ತಾನೆ, ನೀನು ಏನು ಅಭಿಲಾಷ ಪಟ್ಟಿದ್ಯೋ ಅದು ಖಂಡಿತ ನೆರವೇರುತ್ತೆ. ನಿನಗೆ ಅನ್ನ ಕೊಡ್ತೇನೆ. 1 ದಿವಸ ಅಲ್ಲ, ಕೊಡ್ತಾರೆ ಕೆಲವರು 3 ದಿವಸ 5 ದಿವಸ 1 ವಾರ. ವಾರಕ್ಕೊಂದು ದಿವಸ ಬಂದ್ರೆ ಆ ವಾರ ಅನ್ನ ಅಂತಾದ್ರೂ ಆಗ್ತಿತ್ತು ಹಿಂದೆ. ಈಗ ಹಾಗೂ ಕಷ್ಟ. ನಾನು 12 ವರ್ಷ ಕೂಡ ಬಿಡದೆ 12 ವತ್ಸರಂ 12 ವರ್ಷ ಕೂಡ ನಿನಗೆ ಅನ್ನ ಕೊಡ್ತೇನೆ. ಸಪ್ತ ಪಂಚಚತೆ ಸಮಾಹ, ನಿನಗೆ 5-7 ಕೂಡಿದಷ್ಟು ವರ್ಷಗಳನ್ನ ನಾನು ನಿನಗೆ ಹೊಟ್ಟೆ ತುಂಬಿಸುವ ಕೆಲಸ ಜವಾಬ್ದಾರಿ ನಂದು. ನನ್ನ ಆಹಾರದ ಬಗ್ಗೆ ಇನ್ನು ಮುಂದೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಅದೊಂದೇ ಯೋಚನೆ ಇದ್ದಿದ್ದು. ಅವ್ರಿಗೆ ನಾನು ದಾನ ಕೊಡಬೇಕು, ದಕ್ಷಿಣೆ ಕೊಡಬೇಕು, ಇದೆಲ್ಲ ಯೋಚನೆಗಿಂತ ಹೆಚ್ಚು ಹಸಿದು ಕೂಡಿಸಬಾರ್ದು ಅವರನ್ನ. ಯಾಕೆಂದ್ರೆ ಚಿಂತನೆ, ಅಧ್ಯಯನ, ಶಾಸ್ತ್ರ ಚರ್ಚೆ ಇತ್ಯಾದಿಗಳು ನಡೀಬೇಕು ಅಂದ್ರೆ ಕನಿಷ್ಠ ಪಕ್ಷ ಹೊಟ್ಟೆ ಆದ್ರೂ ತುಂಬಿರ್ಬೇಕು. ಉಳಿದಂತೆ ಏನ್ ಸಿಗುತ್ತೋ ನಾರು ಅದು ಇದು ಇಟ್ಟುಕೊಂಡು ಬಟ್ಟೆಯನ್ನ ನೇಯ್ಕೊಳ್ಬಹುದು. ಆದ್ರೆ ಆಹಾರವನ್ನು ಸಿದ್ಧಗೊಳಿಸಿ ಇಷ್ಟು ಜನಕ್ಕೆ ಅದರಿಂದ ವ್ಯವಸ್ಥೆ ಕಷ್ಟ ಅಂತ ಯೋಚನೆ ಮಾಡಿದ್ದಕ್ಕೋಸ್ಕರ ಗೃಣ್ಣೀಶ್ವ ಪಿಠರಂ ತಾಮ್ರಂ, ನಾನಿಲ್ಲೊಂದು ಸುಂದರವಾದ ಬೋಗಣಿ ಕೊಡ್ತಾ ಇದ್ದೇನೆ, ತಗೋ. ಈ ತಾಮ್ರದ ಪಿಠರ ಅಂದ್ರೆ ಬೋಗುಣಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಪಿಠರಂ ಅಂದ್ರೆ ಬೋಗುಣಿ. ಇದು ಮಯಾ ದತ್ತಂ, ಯಾವತ್ ಎಲ್ಲಿ ತನಕ ಕಾಡಿನಲ್ಲಿ ನೀವಿದ್ದು ಪಾಂಚಾಲಿಯ ಕೈಯಲ್ಲಿ ಇದ್ದು ಅನ್ನ ಇಂಥದ್ದು ಬೇಕು ಅಂತ ಕೇಳ್ತಿರೋ ಅವತ್ತಿನ ತನಕ ಇದು ನಿಮ್ಗೆ ಅನ್ನ ಕೊಡುತ್ತೆ ಅಂತ ಹೇಳಿ, ನೀವು ಶಾಕಂ ಫಲಮೂಲಂ ಆಮಿಷಂ ಶಾಕಂ ಸಂಸ್ಕೃತಂ ಯನ್ಮಹಾನಸೆ ಚತುರ್ವಿಧಂ ತದನ್ನ ಅನ್ನಾದ್ಯಂ ಅಕ್ಷಯಂತೆ ಭವಿಷ್ಯತಿ. 4 ಬಗೆಯ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಖ್ಯ ಅಂತ 4 ತರದ್ದಿದೆ. ವಿಶಿಷ್ಟವಾದದ್ದಿದ್ರೆ ಭಕ್ಷ್ಯ. ಭೋಜ್ಯ ಅಂದ್ರೆ ಹೊಟ್ಟೆ ತುಂಬುವಂತಹದ್ದು. ಹೊಟ್ಟೆ ತುಂಬಿದ್ಮೇಲೆ ನಾಲಿಗೆ ರುಚಿ ತರುವಂತಹದ್ದು ಸ್ವೀಟ್ಗಳು. ಅದರಲ್ಲಿ ಇನ್ನು ಸುರಿದು ತಿನ್ನುವಂತಹ ಪಾಯಸಗಳು. ಆಮೇಲೆ ನೆಕ್ಕಿ ತಿನ್ನುವಂತಹದ್ದು ಅಂದ್ರೆ ಲೇಖ್ಯ ತರ ಇರುವಂತಹದ್ದು ಇನ್ನೊಂದು. ಹೀಗೆ 4 ತರದ್ದು. ಅಂದ್ರೆ ಈ ಕರಿದ ಮತ್ತೆ ಸ್ವೀಟು ಖಾರ 2 ಭಕ್ಷ್ಯದಲ್ಲೇ ಬರುತ್ತೆ. ನಾವು ಭಕ್ಷ್ಯ ಅಂದ್ರೆ ಸಾಮಾನ್ಯ ಸಿಹಿ ಅಂತ ಅಷ್ಟೇ ಯೋಚನೆ ಮಾಡ್ತೇವೆ. ಒಟ್ಟದು ಹುರಿದದ್ದು ಕರೆದದ್ದು ಯಾವುದಿದ್ರು ಕೂಡ ಭಕ್ಷ್ಯದಲ್ಲಿ ಬರುತ್ತೆ. ಸುರಿದು ತಿನ್ನುವಂತಹದ್ದು, ನೆಕ್ಕಿ ತಿನ್ನುವಂತಹದ್ದು. ಈ ಇಷ್ಟು ತರದ ಅನ್ನಗಳಲ್ಲಿ ಯಾವುದು 4 ವಿಧ ಇದೆಯೋ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳುವಾಗ ನೀವು ಏನ್ ತಿಂತೀರೋ ಅಂತಹ 4 ತರದ ಆಹಾರಗಳನ್ನ ನಾನು ಜೀರ್ಣಗೊಳಿಸ್ತೇನೆ ಅಂತ ಭಗವಂತ ಹೇಳಿದ್ದನ್ನೇ ಇಲ್ಲಿ ಅವನು ಹೇಳ್ತಾನೆ. ಅದೇ ತರದ 4 ಅನ್ನಗಳನ್ನ ನಿನಗೆ ಇಲ್ಲಿ ಸಿಗುತ್ತೆ, ತಗೊಳ್ಬಹುದು ನೀವು. ಚೋಷ್ಯ 14 ವರ್ಷ ಇವತ್ತಿಗೆ, ಅಂದ್ರೆ ನೀವು ಯಾವತ್ತು ಹಸ್ತಿನಾವತಿಯನ್ನು ದಾಟಿ ಹೊರಗೆ ಬಂದ್ರೋ ಅವತ್ತಿನಿಂದ 14ನೇ ವರ್ಷದ ಮೊದಲ ದಿನ ನೀವು ರಾಜ್ಯದಲ್ಲಿ ಇರ್ತೀರಿ. ನಿಮ್ಮ ರಾಜ್ಯ ಮರಳಿ ನಿಮಗೆ ಸಿಗುತ್ತೆ. ಇದು ನನ್ನ ಭರವಸೆ. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಅಭಯ. ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. 13 ವರ್ಷ ಆನಂದವಾಗಿ ಕಾಲ ಕಳೆಯಿರಿ. ನಾವು ಅನ್ಕೊಳ್ಳೋದು ಯಾವಾಗ ಪಾಂಡವರು ವನವಾಸದಲ್ಲಿ ತುಂಬಾ ಕಷ್ಟಪಟ್ರು ಅಂತ. ಯಾವತ್ತೂ ಕಷ್ಟಪಟ್ಟಿಲ್ಲ. ಕಷ್ಟ ಯಾವಾಗ ಅಂದ್ರೆ ಇಷ್ಟೇ ಇಲ್ಲದಿದ್ರೆ ಅವರು ಪ್ರಕೃತಿಯಲ್ಲಿ ಜನರ ಜೊತೆಗೆ, ಪ್ರಾಣಿ ಪಕ್ಷಿಗಳ ಜೊತೆಗೆ, ಮರಗಿಡಗಳ ಜೊತೆಗೆ ಸಹಜವಾದ ಬೆಳಕು, ಸಹಜವಾದ ನೀರು, ಸಹಜವಾದ ಗಾಳಿ, ಸಹಜವಾದ ಮಣ್ಣು ಎಲ್ಲ ಫ್ರೆಶ್ ಸಿಗಬೇಕಾದ್ರೆ ತಂಗಳ ಪೆಟ್ಟಿಗೆಯಲ್ಲಿ ಯಾಕೆ ತಿನ್ಬೇಕು? ನಮ್ ಮಾತ್ರ ಅದರ್ತಿರುವುದು, ಅವ್ಯವಸ್ಥೆ ಇರುವುದು. ಯಾಕಂದ್ರೆ ನಮ್ಗೆ ಬೆಳೆಸ್ಲಿಕ್ಕೆ ಜಾಗ ಇಲ್ಲ, ಉಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ನಮ್ಮ ಪರಿಸ್ಥಿತಿ ಇದ್ದ ಹಾಗೆ ಅದೇ ಸುಖ ನಾವು ಭ್ರಮಿಸಿದ್ದೇವೆ. ನೋಡಿ,
ಸುಖ ಯಾವುದು ಅಂತ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಾವು ತಂಗಳ ಪೆಟ್ಟಿಗೆ ಇಟ್ಟು ತಿನ್ನೋದೇ ಸುಖ. ಯಾಕಂದ್ರೆ ಪ್ರತಿ ದಿವಸ ತಿಂತೇವೆ, ಹೆಸರು ಮಾತ್ರ ಫ್ರೆಶ್ ಅಂತ ಇರುತ್ತೆ, ಅವರಿಟ್ಟು ತಂಗಳ ಪೆಟ್ಟಿಗೆಯಲ್ಲಿ. ಆದ್ರೆ ನಮ್ಗೆ ಎಲ್ಲ ಫ್ರೆಶ್ ಸಿಗುತ್ತೆ, ಎಲ್ಲ ಅದೇನು ಒಂದು ರೀತಿ ಅದನ್ನ ಪೂರ್ತಿ ಕೊಂದು ತಣ್ಣಗಾದ್ರೆ ಏನರ್ಥ, ಸತ್ತಿದೆ ಅಂತ ಅರ್ಥ ತಾನೆ. ಅದಕ್ಕೆ ಬಿಸಿ ಆಗ್ಬೇಕು ಅಂತ ಕೈ ಕಾಲು ತಿಕ್ಕುದಲ್ವಾ. ನಾವು ಇಡೀ ಶರೀರವನ್ನ ತಣ್ಣಗಾಗಿಸಿ, ದೇಹವನ್ನ ಪೂರ್ತಿ ತಣ್ಣಗಾಗಿಸಿದ್ರೆ ಏನಂತೇವೆ, ಅದನ್ನ ಹೆಣ ಅಂತೇವೆ. ನಮ್ಮ ತಿನ್ನೋ ಪದಾರ್ಥಗಳಲ್ಲೂ ಒಂದು ಅರ್ಥದಲ್ಲಿ ಹಾಗೇ ಆಗಿರುತ್ತೆ, ಹೆಚ್ಚಿನ ಅಂಶದಲ್ಲಿ ಅದರ ಸತ್ವ ಕಳ್ಕೊಂಡಿರುತ್ತೆ. ಆದ್ರೆ ನಮ್ಗೆ ಅದೇ ಖುಷಿ, ಅದೇ ಆನಂದ, ಅದೇ ಸುಖ ಅಂತ ನಾವು ಭ್ರಮಿಸಿದ್ದೇವೆ. ಎಲ್ಲನೂ ಅಣ್ಣ ತಮ್ಮ. ಆದ್ರೆ ಎದ್ದು ಬಂದ ತಕ್ಷಣ, ಇಷ್ಟ ಆಗಿ ವರ ಪಡ್ಕೊಂಡು ಅವ್ನು ಹೇಳಿಕೊಟ್ಟ ತಕ್ಷಣ ಎದ್ದು ಮೊದಲು ಒಂದು ಧೌಮ್ಯರ ಕಾಲು ಹಿಡಿತಾನೆ ನಮಸ್ಕರಿಸಿ. ನೀವು ಉಪದೇಶ ಮಾಡಿ ಅಷ್ಟಾಕ್ಷರವನ್ನ, ಅದು ಗೃಣಿ ಸೂರ್ಯ ಆದಿತ್ಯ ಓಂಕಾರದ ಆಚೀಚೆಯನ್ನಷ್ಟು ಸೇರಿಸಿ ಅದನ್ನು ಅಷ್ಟಾಕ್ಷರ ಅಂತ ಹೇಳ್ತಾರೆ. ಆ ಅಷ್ಟಾಕ್ಷರದ ಮಂತ್ರವನ್ನು ಉಪದೇಶ ಮಾಡಿ ಈ ರೀತಿಯಾದ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಯ್ತಲ್ವಾ. 13 ವರ್ಷಕ್ಕೆ ಊಟದ ಯೋಚನೆ ಇಲ್ಲಲ್ಲ. ಬೆಂಗಳೂರಲ್ಲಿ ಬಾಡಿಗೆ ಯೋಚನೆ ಇದ್ದ ಹಾಗೆ ಕಾಡಲ್ಲಿ ಅವ್ರಿಗೆ ಊಟದ ಯೋಚನೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಬೇರೆ ಏನಾದ್ರೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಬದುಕಬಹುದು, ಬಾಡಿಗೆ ಒಂದು ಕೊಡಬೇಕು ಅಂತಂದ್ರೆ ಪ್ರಾಣ ತನಕ ಬರುತ್ತೆ. ಅದೊಂದಿಲ್ಲ ಅಂದ್ರೆ ಉಳಿದದ್ದು ಹೇಗೋ ಅಡ್ಜಸ್ಟ್ ಮಾಡಬಹುದು ಅಂತ ಅನ್ನೋ ಹಾಗೆ ಕಾಡಲ್ಲಿ ಅವ್ರಿಗೆ ಸಮಸ್ಯೆ ಇದ್ದದ್ದು ಒಂದೇ. ಮನೆ ಸಮಸ್ಯೆ ಇರ್ಲಿಲ್ವಾ ಅಂದ್ರೆ ಮನೆ ಸಮಸ್ಯೆ ಇರ್ಲಿಲ್ಲ. ಯಾಕೆಂದ್ರೆ ಅಲ್ಲೇ ಇದ್ದ ಮಣ್ಣನ್ನ 4 ಇಟ್ಟಿಗೆ ಮಾಡಿ ಕಟ್ಟಿಕೊಂಡ್ರೆ ಮುಗಿದೋಯ್ತು. ಯಾವತ್ತೂ ಕೂಡ ಅವರು ಅದಕ್ಕೋಸ್ಕರ ಯಾವುದೋ ಒಂದು ಕಂಪನಿಯಿಂದ ಸಿಮೆಂಟ್ ತರಿಸಿ ಇನ್ಯಾವುದೋ ಕಬ್ಬಿಣ ಇರಿಸಿ ಕಷ್ಟಪಡುವ ಪ್ರಸಂಗವೇ ಇರ್ತಿರ್ಲಿಲ್ಲ. ಮತ್ತೆ ಯಾವುದು ಆ ನೆಲದಲ್ಲೇ ಹುಟ್ಟಿದ ಮಣ್ಣಿನಿಂದ ತಯಾರಿಸಿದ ಗೋಡೆ ಇತ್ಯಾದಿ ಇದೆ, ಅದು ಆ ಭೂಮಿಯ ಕಂಪನಕ್ಕೂ ಕೂಡ ನಲುಗುವುದಿಲ್ಲ. ನಾವು ಬೇರೆ ಕಡೆಯಿಂದ ತಂದು ನೆಲೆಸಿದಾಗಲೇ ಒಂದ್ ಸಣ್ಣ ಕಂಪನ ಆದ್ರೂ ಮನೆ ಬಿಟ್ಟು ಕುದುರೋಗುತ್ತೆ. ಅದೇ ಜಾಗ, ಯಾಕಂದ್ರೆ ಅಲ್ಲಿರುವ ಮಣ್ಣಿಗೆ ಅದರದ್ದೇ ಆದ ಒಂದು ತಾಕತ್ತನ್ನ ಗ್ರಹಿಸಿಯೇ ಮಣ್ಣು ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಗೇನು ಅಂದ್ರೆ ಎಲ್ಲ ಹೊರತು ಎಲ್ಲೋ ಬೇರೆ ಕಡೆಯಿಂದ ತರಿಸಿದೀವಿ ಅನ್ನೋ ಹೆಗ್ಗಳಿಕೆ ನಮ್ಮ ತಲೆಯಲ್ಲಿರುತ್ತೆ. ಅಲ್ಲಿಗೆ ಕಳಿಸುತ್ತೆ ಅನ್ನೋದು ಗೊತ್ತಿಲ್ಲ ಬಿದ್ದೋದ್ರೆ. ಆಮೇಲೆ ಅಣ್ಣ ತಮ್ಮಂದ್ರನ್ನ ಗಟ್ಟಿಯಾಗಿ ಅಪ್ಪಿಕೊಂಡ. ಯಾಕಂದ್ರೆ ಯುಧಿಷ್ಠನಿಗೆ ಒಂದೇ ಯೋಚನೆ ಇದೆ, ಹೇಗಪ್ಪ ಇಷ್ಟು ಜನ 88,000 ಜನ ನನ್ನ ಜೊತೆಗೆ ನನ್ನ ನಂಬಿ ಬಂದವರಿಗೆ ಹೊಟ್ಟೆ ಹಸಿದುಕೊಂಡು ಚುರ್ರ ಅನ್ನಿಸ್ತಾ ಅವರ ಮುಖ ನೋಡ್ಕೊಂಡು ಅವ್ರೇನು ಪಾಪ ಮುಖ ಸಿಂಡರಿಸ್ಕೊಂಡು ಇವ್ರ ಜೊತೆ ಯಾಕಾದ್ರೂ ಬಂದ್ರಪ್ಪ, ಹೊಟ್ಟೆಗೂ ಇಲ್ಲ ಅಂತ ಆಯ್ತಲ್ಲ, ಅಲ್ಲೇ ಇದ್ದಿದ್ರೆ ಏನಾದ್ರೂ ಅದಾದ್ರೂ ಬೈಕೊಂಡಾದ್ರೂ ಅವನ ಹತ್ರ ಏನಾದ್ರೂ ಇಸ್ಕೊಂಡು ತಿನ್ಬೋದಿತ್ತು ದುರ್ಯೋಧನ ಹತ್ರ ಅಂತ ಅವ್ರು ಅನ್ಕೊಂಡಿಲ್ಲ. ಆದ್ರೆ ಇವನಿಗೆ ಒಬ್ಬ ರಾಜನಾಗಿ ಗೃಹಸ್ಥನಾಗಿ ತನ್ನ ಕರ್ತವ್ಯದಲ್ಲಿ ಲೋಪ ಆಗ್ತಾ ಇದೆ ಅಂತ ಮನಸ್ಸಿಗೆ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇತ್ತು. ಒಂಥರ ಬಿಗ್ ರಿಲೀಫ್. ಕೆಲವರಿಗೆ ಯಾವ್ದಾವ್ದು ರಿಲೀಫ್ ಇರುತ್ತೆ. ನಮ್ಗೆ ಪಟಾಕಿ ಯಾವಾಗ ಬಿಡಬೇಕು ಅಂತಾನು ಗೊತ್ತಿಲ್ಲ. ಯಾರೋ ಕಳ್ಳ ಕೋಮರ ಎಲ್ಲ ಹೊರಗೆ ಬಂದ್ರು ನಾವು ಪಟಾಕಿ ಹೊಡಿತೇವೆ. ದುರ್ದೈವ ಅಂದ್ರೆ ಇದು. ದ್ರೌಪದಿಯನ್ನ ಸಮಾಧಾನ ಮಾಡ್ತಾನೆ. ಅವಳು ಹೋಗ್ತಾಳೆ ಅಡಿಗೆಯ ಕೋಣೆಗೆ ಹೋಗಿ ಒಂದ್ಸರ್ತಿ ಆದ್ರೂ ಫಸ್ಟ್ ಬೇಯಿಸ್ಬೇಕಲ್ಲ, ಏನಾದ್ರೂ ಹಾಕ್ಬೇಕಲ್ಲ. ಅದಕ್ಕೆ ಅಲ್ಲೇ ತಂದ ಕಂದ ಮೂಲಗಳನ್ನ ಹಾಕಿ ಮಹಾನಸದಲ್ಲಿ, ಮಹಾನಸ ಅಂತಂದ್ರೆ ಅಡಿಗೆ ಮನೆಗೆ ಸಂಸ್ಕೃತದಲ್ಲಿ ಮಹಾನಸ ಅಂತ ಕರೀತಾರೆ. ಮಹಾನಸದಲ್ಲಿ ಸಾಧಯಾಮಾಸ ಪಾಂಡವ, ಭೀಮಸೇನ ನಳಪಾಕ ಇದ್ದ ಹಾಗೆ. ಭೀಮಪಾಕ ಯಾರು ನೆನಪಿಸ್ಕೊಳ್ಳಲ್ಲ, ನಳಪಾಕ ನೆನಪಿಸ್ಕೊಳ್ತಾರೆ. ಆದ್ರೆ ಭೀಮಪಾಕವು ಬಹಳ ಪ್ರಸಿದ್ಧ ಮಹಾಭಾರತದಲ್ಲಿ. ಭೀಮ ಹೋಗಿ ಅಡಿಗೆ ಮಾಡಿದಂತೆ. ಅಡಿಗೆ ಮಾಡಿ ಸಂಸ್ಕೃತಂ ಪ್ರಸವಂ ಯಾತಿ, ಒಮ್ಮೆ ಸಂಸ್ಕಾರ ಮಾಡಿ ಹಾಕಿದ ಮೇಲೆ ಆಮೇಲೆ ಅದು ಉದಿಸ್ತಾನೆ ಇರುತ್ತೆ. ಎಷ್ಟು ತೆಗೆದಷ್ಟು ಅಕ್ಷಯಂ, ಬಯಸಿದಷ್ಟು ಎಷ್ಟು ಜನಕ್ಕೆ ಬೇಕಾದ್ರೂ ಎಷ್ಟು ಬಗೆದು ಬೇಕು, ಎಷ್ಟು ಹೊತ್ತು ಬೇಕು, ಎಷ್ಟು ತರದ್ದು ಬೇಕು, ಎಲ್ಲವೂ ಸಿಕ್ತಿತ್ತು. ಬಗೆದಷ್ಟು ಅನ್ನವನ್ನ ಪಡೆಯುವ ಆ ಅವಕಾಶವನ್ನ ಅವನು ಬಹಳ ಪ್ರಾಮಾಣಿಕವಾಗಿ ಬಳಸ್ಕೊಂಡ. ತಿಂದು 3 ಹೊತ್ತು ಮಲಗೋ ಕಾರ್ಯಕ್ರಮ. ಕೆಲವರಿಗೆ 2 ಸಮಸ್ಯೆ, ಎದ್ದ ತಕ್ಷಣ ಹಸಿವಾಗುತ್ತೆ, ಹಸಿವಾದ ತಕ್ಷಣ ತಿನ್ಬೇಕಾಗುತ್ತೆ, ತಿಂದ ತಕ್ಷಣ ಮಲಗಬೇಕಾಗುತ್ತೆ. 2 ಸಮಸ್ಯೆ. ಎದ್ದ ತಕ್ಷಣ ತಿನ್ಬೇಕು, ತಿಂದ ತಕ್ಷಣ ಮಲಗಬೇಕು. ಈ ಸಮಸ್ಯೆಯ ತರ ಅವರು ಅದನ್ನ ದುರುಪಯೋಗ ಮಾಡ್ಕೊಳ್ಳಿಲ್ಲ. ಅಗತ್ಯ ಇದ್ದಷ್ಟು ಚೆನ್ನಾಗಿ ತಮ್ಮ ಕರ್ತವ್ಯನ ನಿರ್ವಹಿಸಲಿಕ್ಕೆ ಏನನ್ನ ಬೇಕಿತ್ತು ಅದನ್ನ ತಿಂದು ನಿತ್ಯದ ಅನುಷ್ಠಾನಗಳಲ್ಲಿ ಹೆಚ್ಚು ತಮ್ಮ ಮನಸ್ಸನ್ನು ತೊಡಗಿಸಿದ್ರು. ಪುಣ್ಯ ಕಾಲದಲ್ಲಿ ವಿಶೇಷ ತಿಥಿಗಳಲ್ಲಿ, ವಿಶೇಷ ನಕ್ಷತ್ರಗಳಲ್ಲಿ, ಒದಗಿದ ಮಹಾಯೋಗಗಳಲ್ಲಿ, ಪರ್ವದ ದಿನಗಳಲ್ಲಿ ಯಾಗಗಳನ್ನು ನಡೆಸಿ ಆ ಮೂಲಕ ಆ ಋತುಜರನ್ನೆಲ್ಲ ಅವರು ಕಲಿತಂತಹ ಅನೇಕ ಮಂತ್ರಗಳನ್ನ, ವಿಧಾನಗಳನ್ನು ಉಪಯೋಗಿಸಿಕೊಂಡು ಸಾರ್ಥಕವಾದ ಬದುಕನ್ನ ಕಾಡಿನಲ್ಲಿ ನಡೆಸ್ತಾ ಇದ್ದ ಅಂತ. ಹೀಗೆ ಪುರೋಹಿತರು, ಧೌಮ್ಯರು ಯಾವಾಗ್ಲೂ ಇದ್ರು.
ಆದ್ರಿಂದಾಗಿ ಅವ್ರಿಗೆ ಯಾವತ್ತೂ ಸಮಸ್ಯೆ ಆಗಲಿಲ್ಲ. ಹೀಗೆ ಸ್ವಲ್ಪ ದಿವಸ ಕಳೆದ ನಂತರ ಧೌಮ್ಯರು ಆಮೇಲೆ ದ್ವಿಜ ಅಂದ್ರೆ ಸಮೂಹ ಎಲ್ಲರೂ ಸೇರಿಕೊಂಡವರು ಹೇಳ್ತಾರೆ, ನಾವು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಆಚೆಗೆ ಕ್ಷೇಮವಾದ ಜಾಗಕ್ಕೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಯೋಚಿಸಿ ದ್ವಿಜ ಸಂಘೈ ಪರಿವೃತಾ ಪ್ರಯಯು ಕಾಮ್ಯಕಂ ವನಂ, ಕಾಮ್ಯಕ ಅಂತ ಒಂದು ವನದ ಕಡೆಗೆ ಹೊರಟರು. ಅದು ಎಲ್ಲಿ ಅಂತ ಮುಂದೆ ವಿದುರ ಹೋಗುವಾಗ ಹೇಳ್ತಾರೆ. ಅಂದ್ರೆ ನನ್ಗೆ ಈಗಲೂ ಅದು ಸ್ಪಷ್ಟ ಎಲ್ಲಿ ಅಂತ ಗೊತ್ತಾಗುದಿಲ್ಲ, ಆದ್ರೆ ಇಷ್ಟು ವಿಷಯ ಅಲ್ಲಿಂದ ಬಿಟ್ಟು ಕೊಡ್ತಾರೆ. ಏನು ಅಂದ್ರೆ ಒಂದು ಮರುಭೂಮಿಯ ಮಧ್ಯದಲ್ಲಿ ಅಂದ್ರೆ ಹೀಗೊಂದು ಜಾಗ ಇರಬಹುದು ಅಂತ ಊಹಿಸಲಿಕ್ಕೆ ಸಾಧ್ಯವಾಗದ ಅತ್ಯಂತ ಭಯಾನಕವಾದ ಕಾಡುಗಳಿಂದ ಕೂಡಿದ ಒಂದು ಜಾಗ ಇತ್ತು. ವಸ್ತುತಃ ಅದು ಋಷಿಗಳಿಗೆ ಬಹಳ ಪ್ರಿಯವಾದ ಜಾಗ ಇತ್ತು. ಆದ್ರೆ ಅಲ್ಲಿಗೆ ಒಳಗೆ ಹೋಗ್ಲಿಕ್ಕೆ ಆಗದೆ ಕಷ್ಟಪಡುವಂತಹ ಸ್ಥಿತಿ ಇತ್ತು. ಅಂದ್ರೆ ನೋಡಿ, ಅವರು ಕಾಡಿಗೆ ಹೋದಾಗ್ಲೂ ಅಲ್ಲಲ್ಲಿಯ ಸಮಸ್ಯೆಯನ್ನು ಪರಿಹಾರ ಮಾಡಿದ್ರು. ಮೊದಲ ಗ್ರಾಮ ವಾಸ್ತವ್ಯ ರಾಮ ಮಾಡಿದ್ರೆ, ಎರಡನೇ ಗ್ರಾಮ ವಾಸ್ತವ್ಯ ಮಾಡಿದ್ದು ಪಾಂಡವರು, ಆಮೇಲೆ ಅಣ್ಣ ಮಾಡಿದ್ರು. ಈ ಸ್ತೋತ್ರಗಳನ್ನ ಪಾರಾಯಣ ಮಾಡಿದ್ರಿಂದ ಏನ್ ಫಲ ಅಂತ ಒಂದು ಇಷ್ಟು ಉದ್ದ ಲಿಸ್ಟ್ ಇದೆ. ನಿಮ್ಗೆ ಏನ್ ಬೇಕೋ ಎಲ್ಲ ಸಿಗುತ್ತೆ ತೋಟ ತಾತ್ಪರ್ಯ, ಅದನ್ನ ಮತ್ತೆ ಬಿಡಿಸಿ ಹೇಳಲು. ಆದಿತ್ಯ ಹೃದಯ ಅದು ರಾಮಾಯಣದಲ್ಲಿ ಅಗಸ್ತ್ಯರು ರಾವಣನನ್ನು ಎದುರಿಸುವ ಹೊತ್ತಿಗೆ ತನ್ನ ಕಲಿತ ವಿದ್ಯೆಯನ್ನು ರಾಮನಿಗೆ ಒಪ್ಪಿಸಬೇಕು ಅಂತ ಬಂದು ಹೇಳಿದ್ದು, ಅದನ್ನೇ ಆದಿತ್ಯ ಹೃದಯ ಅಂತ ಕರೆಯುವುದು. ಇದು ಆದಿತ್ಯ ಹೃದಯ ಅಲ್ಲ, ಇದು ಎರಡಿದೆ. ಅಂದ್ರೆ ಇಲ್ಲಿ ಯಾವುದೋ ಒಂದು ಭಾಗ ಒಂದಿಷ್ಟು ಸೇರಿಕೊಂಡ ಹಾಗೆ ಅನ್ಸುತ್ತೆ ಮಧ್ಯದಲ್ಲಿ. ಯಾಕಂದ್ರೆ ಮೊದಲಿನ ಭಾಗದಲ್ಲಿ ಅವನೆಲ್ಲ ಸ್ತೋತ್ರ ಮಾಡಿ ಮುಗಿಸಿ ಆದ್ಮೇಲೆ ಮತ್ತೆ ಯಾವ ಅಷ್ಟೋತ್ತರದಿಂದ ಪಾರಾಯಣ ಮಾಡಿದ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಮತ್ತೊಂದು ಅಷ್ಟೋತ್ತರ ಸೇರಿಸಿ ಈ ಅಷ್ಟೋತ್ತರವನ್ನು ಪಾರಾಯಣ ಮಾಡೋದ್ರಿಂದ ಏನು ಇಷ್ಟು ಲಾಭ ಇದೆ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಅಂತ ಒಂದಿಷ್ಟು ಉದ್ದದ ಲಿಸ್ಟ್ ಇದೆ. ಸ್ತೋತ್ರಕ್ಕಿಂತ ಫಲಸ್ತುತಿ ಜಾಸ್ತಿ ಇದೆ. ಎಕ್ಸಾಕ್ಟ್ ಅದೇ ಹೇಳಿದ್ರು. ಒಟ್ಟು ಮರುಭೂಮಿ ಅಂತ ನಮ್ಗೆ ರಾಜಸ್ಥಾನದ ಹತ್ತಿರದ ಭಾಗವೋ ಗೊತ್ತಿಲ್ಲ, ಅಥವಾ ಆಗದ ಕಾಲದಲ್ಲಿ ಏನಿತ್ತೋ ಸರಿಯಾಗಿ ಗೊತ್ತಿಲ್ಲ. ಸರಸ್ವತಿ ನದಿ ಹರಿತಾ ಇತ್ತು, ದೃಶದ್ವತಿ ಅನ್ನೋ ನದಿಯನ್ನ ದಾಟಿದ ಮೇಲೆ ಒಂದು ಮರುಭೂಮಿ ಸಿಕ್ಕಿತು. ಆ ಮರುಭೂಮಿಯ ಮಧ್ಯದಲ್ಲಿ ಈ ಒಂದು ಕಾಮ್ಯಕ ವನ ಇತ್ತು ಅಂತ ಇಷ್ಟು ಗೊತ್ತಾಗುತ್ತೆ. ಮಾಡಿರ್ಬೋದು ಯಾರಾದ್ರೂ ಕೆಲಸ, ನಾನು ಯೋಚನೆ ಮಾಡಿಲ್ಲ, ನೋಡ್ತೇನೆ. ಧೃತರಾಷ್ಟ್ರನಿಗೆ ಇತ್ತಣದ ಕಥೆಯನ್ನು ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಯೋಚನೆ ಹತ್ತಿತ್ತು. ಏನು ಅಂದ್ರೆ ಪಾಂಡವರು ಹೊರಟು ಬಿಟ್ರು. ಹೊರಟ ಮೇಲೆ ಪಾಂಡವರು ಯಾವ ರೀತಿ ತಮ್ಮ ಜೀವನ ನಡೆಸಿದ್ರು ಇದನ್ನೊಂಚೂರು ತಿಳ್ಕೊಳ್ಬೇಕು ಅಂತ ಅವನಿಗೆ ಆಸೆ ಇದೆ. ಯಾಕೆಂದ್ರೆ ವಿದುರ ಬಹಳ ಎಲ್ಲಿದ್ರೂ ಕೂಡ ವಿಷಯಗಳನ್ನು ಸಂಗ್ರಹಿಸ್ತಾ ಇರ್ತಾನೆ, ತಿಳ್ಕೊಳ್ಬೇಕು ಅಂತ ಅವನಿಗೆ ಆಸೆ ಹುಟ್ಟಿತು. ಆಸೆ ಹುಟ್ಟಿದ್ರ ಉದ್ದೇಶ ಎಷ್ಟು ಅಂತಂದ್ರೆ, ಇಲ್ಲಿಂದ ಹೋದ ಮೇಲೆ ನನ್ನ ಮಕ್ಕಳಿಗೆ ಮತ್ತೆ ಅವರು ತೊಂದರೆ ಕೊಡುವ ಹಾಗೆ ಏನಾದ್ರೂ ಸಿಟ್ ಮಾಡ್ಕೊಂಡಿದಾರಾ ಇಲ್ವಾ ಅಂತ ತಿಳ್ಕೊಳ್ಬೇಕಿತ್ತು ಅಷ್ಟೇ. ಅದನ್ನ ವಿದುರನ ಹತ್ರ ಕೇಳ್ತಾನೆ. ಆಗ ವಿದುರ ಹೇಳ್ತಾನೆ, ನಾಸ್ತಿ ಧರ್ಮೇ ಸಹಾಯತ್ವಂ ಇದಿನೇ ದೀರ್ಯತೆ ಮನಃ ಯತ್ರ ಪಾಂಡುಸುತಾ ಸರ್ವೇ ಕ್ಲಿಶ್ಯಂತಿ ವನಮಾಗತಾಃ. ನನಗೆ ಧರ್ಮವನ್ನು ನಡೆಸಲಿಕ್ಕೆ ಮನಸ್ಸು ಸಹಾಯ ಇಲ್ಲದೆ ಇದ್ದರಿಂದ ಈ ದುರ್ಘಟನೆ ನಡೆದು ಹೋಯಿತು. ನೀನು ನನಗೆ ಸ್ವಲ್ಪ ಸಮಾಧಾನ ಹೇಳಬೇಕು ಅಂತ ಧೃತರಾಷ್ಟ್ರ ವಿದುರನಲ್ಲಿ ಕೇಳಿದಾಗ